ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೋದಿ ವಿಶ್ವಗುರು ಅಲ್ಲ, ಮೋದಿ ವಿಶ್ವಚೇಲ. ಆ ಪದದ ಬಗ್ಗೆ ನಿಮಗೆ ರಿಸರ್ವೇಶನ್ಸ್ ಇರಬಹುದು, ಬಟ್ ಕಾಂಗ್ರೆಸ್ ಇದನ್ನ ಅಧಿಕೃತವಾಗಿ ಬಳಸಿದೆ. ಕಾಂಗ್ರೆಸ್ ಮಾಡಿರುವಂತಹ ಸ್ಟೇಟ್ಮೆಂಟ್ ಇದು. ಮೋದಿ ವಿಶ್ವಗುರುನ ವಿಶ್ವಚೇಲನ ಅಂತ ಕ್ವಶನ್ ಮಾರ್ಕ್ ಹಾಕೊಂಡು ಒಂದು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಏನಾಯ್ತು? ರಷ್ಯಾದಿಂದ 1 ತಿಂಗಳ ಮಟ್ಟಿಗೆ ಭಾರತ ತೈಲವನ್ನು ಖರೀದಿ ಮಾಡಿಕೊಳ್ಳಬಹುದು ಅಂತ ಅಮೆರಿಕ ಒಪ್ಪಿಕೊಂಡಿದೆಯಂತೆ. ಅದನ್ನ ನೀವು ಒಪ್ಪಿಕೊಂಡಿದೆ ಅಂದಾಗ ಬೇರೆ ರೀತಿ ಕೇಳಿಸುತ್ತೆ. ಅನುಮತಿ ಕೊಟ್ಟಿದೆ, ಅನುಮತಿ ಕೊಟ್ಟಿದೆ. ಸೊ ಭಾರತದ ವಿಚಾರಗಳಲ್ಲಿ ನಿರ್ಧಾರ ಕೈಗೊಳ್ತಿರೋದು ಯಾರು ಅನ್ನೋದು ಕಾಂಗ್ರೆಸ್ಸಿನ ಪ್ರಶ್ನೆ. ಅದು ಕಾಂಗ್ರೆಸ್ಸಿನ ಪ್ರಶ್ನೆ ಮಾತ್ರ ಅಲ್ಲ, ವಿಪಕ್ಷದ ಪ್ರಶ್ನೆ. ವಿಪಕ್ಷ ಮತ್ತು ಕಾಂಗ್ರೆಸ್ ಹಾಳಾಗೋಗ್ಲಿ, ಅವರ ರಾಜಕೀಯ ಹಿತಾಸಕ್ತಿಗಳು ಏನಾದರೂ ಇರಲಿ, ಪ್ರತಿಯೊಬ್ಬ ಪ್ರಜೆಯೂ ಕೇಳಬೇಕಾದಂತಹ ಪ್ರಶ್ನೆ. ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೇಳಬೇಕಾದಂತಹ ಪ್ರಶ್ನೆ. ಭಾರತದ ಕುರಿತು ಯಾರಿಂದ ಏನು ಖರೀದಿ ಮಾಡಬೇಕು, ಯಾರಿಗೆ ಏನು ಸೇಲ್ ಮಾಡಬೇಕು, ಯಾರಿಂದ ಯಾವ ರೀತಿಯಾದಂತಹ ಸಂಬಂಧಗಳನ್ನು ಇಟ್ಕೊಳ್ಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಏನು ಮಾಡಬೇಕು ಮಾಡಬಾರದು ಅನ್ನೋದನ್ನ ನಿರ್ಧರಿಸೋದು ಭಾರತ ಆಗಿರಬೇಕು, ಭಾರತದ ಪ್ರಧಾನಮಂತ್ರಿ ಆಗಿರಬೇಕು. ನಮ್ಮ ಹಿತಾಸಕ್ತಿಯ ಆಧಾರದ ಮೇಲೆ ಆ ನಿರ್ಧಾರಗಳಾಗಬೇಕು. ಬಟ್ ಇತ್ತೀಚಿನ ಅಮೆರಿಕದ ನಡವಳಿಕೆ, ಅದರಲ್ಲೂ ಸಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡವಳಿಕೆಯನ್ನು ನೋಡಿದಾಗ ಅದು ಹಾಗೆ ಕಾಣ್ತಿಲ್ಲ. ಪ್ರತಿಯೊಂದು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಸಹ ಅಮೆರಿಕ ಹೇಳಿದಂಗೆ ಕುಣಿಯಲೇಬೇಕಾದಂತಹ ಪರಿಸ್ಥಿತಿ, ಅನಿವಾರ್ಯತೆ ಮೋದಿಯವರಿಗೆ ಬಂದಂಗೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಬಂದಿದ್ದಂತಹ ಆ ಸೆಂಟೆನ್ಸ್ ವರ್ಚುವಲಿ ಅದೇ ಅರ್ಥ ಅಲ್ಲದೆ ಹೋದ್ರೂ ಸಹ ಅದು ಅದೇ ರೀತಿ ಅನ್ನೋದನ್ನೇ ಎತ್ತಿ ತೋರಿಸ್ತಾ ಇತ್ತು. ಏನು? ಟ್ರಂಪ್ ಅನ್ನ ಖುಷಿ ಪಡಿಸೋದಕ್ಕೆ ಮಿಸ್ಟರ್ ನರೇಂದ್ರ ಮೋದಿ ಇಸ್ರೇಲ್ ಅಲ್ಲಿ ಕುಣಿದ್ರು ಅಂತ ಅದು ವರ್ಚುವಲ್ ಆಗಿ ಈಗ ಕಾಣಿಸ್ತಾ ಇದೆ. ಕುಣಿದ್ರು ಅಂದ್ರೆ ಅಲ್ಲಿ ಏನು ಡ್ಯಾನ್ಸ್ ಆಡಿರಲ್ಲ, ತಾಳಕ್ಕೆ ತಕ್ಕಂತೆ ಕುಣಿದ್ರು ಅಂತ ಒಂದು ಹೇಳಿಕೆ ಬರುತ್ತಲ್ಲ, ಆ ರೀತಿ ಅವ್ರಿಗೆ ಖುಷಿ ಆಗೋ ರೀತಿಯಲ್ಲಿ ನಡ್ಕೊಂಡ್ರು ಅಂತ. ಸೊ ಹಾಗಾದ್ರೆ ಏನ್ ನಡೀತು ಎಕ್ಸಾಕ್ಟ್ ಆಗಿ? ಏನಿದು ರಷ್ಯಾ ತೈಲದ ಬಗ್ಗೆ ಅಮೆರಿಕ ನಮಗೇನು ಅನುಮತಿ ಕೊಡೋದು? ನಮಗೇನು ಬಾಸ ಅವರು? ಪ್ರಧಾನಮಂತ್ರಿನ, ರಾಷ್ಟ್ರಪತಿನ ಲೀಸ್ ಕೊಟ್ಟಿದೀವ? ಆ ವಿಚಾರವನ್ನು ಮಾತಾಡೋಣ. ಕಾಂಗ್ರೆಸ್ನ ಈ ಹೇಳಿಕೆ ಇದಲ್ಲ, ನರೇಂದ್ರ ಮೋದಿ ವಿಶ್ವಗುರು ಅಲ್ಲ, ವಿಶ್ವಚೇಲ ಅಂತ ಪವನ್ ಖೇರ ಕಡೆಯಿಂದ ಬಂದಿರೋದು, ಕಾಂಗ್ರೆಸ್ ಕಡೆಯಿಂದ ಬಂದಿರುವಂತಹದ್ದು. ಪವನ್ ಖೇರ ಯಾರು? ಕಾಂಗ್ರೆಸ್ಸಿನ ಅಧಿಕೃತ ವಕ್ತಾರ. ರಾಹುಲ್ ಗಾಂಧಿ ಏನು ಹೇಳಿದ್ರು ಅದನ್ನು ನೋಡೋಣ, ಮತ್ತು ಏನು ಪರಿಸ್ಥಿತಿ ಒಟ್ಟಾರೆಯಾಗಿ ಏನಿದು ಇಡೀ ಘಟನೆ. ಸೊ ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೊರ್ಮುಸ್ ರೂಟ್ ಅಥವಾ ಸ್ಟ್ರೈಟ್ ಅನ್ನುವಂತಹ ಬಹಳ ಮುಖ್ಯ ಸಮುದ್ರ ಮಾರ್ಗ, ಸಣ್ಣ ಮಾರ್ಗ, ಬಟ್ ಯುರೋಪ್ ಮತ್ತು ಅರ್ಧ ಪ್ರಪಂಚವನ್ನ ಏಷ್ಯಾಗೆ ಈಸಿಯಾಗಿ ಕನೆಕ್ಟ್ ಮಾಡುವಂತಹ ಶಾರ್ಟ್ ಕಟ್ ರೂಟು, ಅದು ಇರಾನ್ನ ಜಲಗಡಿಯಲ್ಲಿ ಬರುತ್ತೆ. ಯುದ್ಧ ಆರಂಭಿಸಿದ ತಕ್ಷಣನೇ ಇರಾನ್ ಸುಮ್ಮನೆ ಇರುತ್ತಾ? ಅದನ್ನ ಕ್ಲೋಸ್ ಮಾಡಿ ಕೂತ್ಕೊಳ್ತು, ಸಾಯಿರಿ ಅಂತ. ಸೊ ಅಲ್ಲಿಗೆ ಪೆಟ್ರೋಲ್ಗಳಿಗೆ ಹಡಗುಗಳು, ಪೆಟ್ರೋಲ್ ಸಾಗಿಸ್ತಾ ಇದ್ದ ಹಡಗುಗಳು ಮೂವ್ ಆಗಂಗಿಲ್ಲ. ಮೂವ್ ಆಗಿದ್ರೆ ನಾವು ಮಿಸೈಲ್ ಹಾಕಿ ಮುಗಿಸ್ಬಿಡ್ತೀವಿ ಅಂತ. ಆ ಕಡೆ ಆ ಕಡೆ ಯುರೋಪ್ಗೆ ಗ್ಯಾಸ್ ಇಲ್ಲ, ಗ್ಯಾಸ್ ರೇಟ್ 50% ಜಾಸ್ತಿ ಆಗೋಗಿದೆ, ಗ್ಯಾಸ್ ಡಮಾರಲ್ಲಿ. ಈ ಕಡೆ ಏಷ್ಯನ್ ಕಂಟ್ರೀಸ್ಗೆ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ಗೆ ಒದ್ದಾಡಬೇಕು. ಈ ಸನ್ನಿವೇಶದಲ್ಲಿ ಭಾರತಕ್ಕೆ ಪೆಟ್ರೋಲ್ನ ಸಮಸ್ಯೆ ಎದುರಾಗುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ರೇಟು ಜಾಸ್ತಿ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾರೆಲ್ ಲೆಕ್ಕದಲ್ಲಿ ಅದರ ಬೆಲೆ ಗಗನಕ್ಕೇರ್ತಾ ಹೋಗ್ತಿದೆ, ಪ್ರತಿದಿನ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಕಂಪ್ಲೀಟ್ ಸ್ಟಾಪ್ ಆಗಿದೆಯಲ್ಲ, ಸಪ್ಲೈ ಇಲ್ಲ. ಈ ಸನ್ನಿವೇಶದಲ್ಲಿ ನಿನ್ನೆ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಸರ್ಕಾರದಿಂದ ಒಂದು ಸ್ಟೇಟ್ಮೆಂಟ್ ಹೊರಗಡೆ ಬಂತು. ಏನು ಅಂತಂದ್ರೆ, ಭಾರತಕ್ಕೆ ನಾವು 1 ತಿಂಗಳ ಒಂದು ವಿಂಡೋವನ್ನ ಕೊಟ್ಟಿದ್ದೀವಿ, ಆ ಅವಧಿಯಲ್ಲಿ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಿಕೊಳ್ಳಬಹುದು, ಒಂದು ರೀತಿ ನಾವು ಅನುಮತಿಸಿದ್ದೀವಿ ಅಂತ ಹೇಳದಂಗೆ. ಸೊ ಈ ಅಂಧ ಭಕ್ತರೆಲ್ಲ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು. ನಾನು ಈ ಬಗ್ಗೆ ಫೇಸ್ಬುಕ್ ಅಲ್ಲಿ ಬರೆದಾಗ ಅನುಮತಿ ಕೊಟ್ಟುಬಿಟ್ಟಿದಾರಂತೆ 1 ತಿಂಗಳಿಗೆ ಅಂತ. ನಾವು ಯಾವಾಗ ನಿಲ್ಲಿಸಿದೀವಿ ಅಂತ. ಈ ಗೊಬ್ಬರದ ಬೆದಳುಗಳು ಸರಿಯಾದ ನ್ಯೂಸ್ ಅನ್ನ ಗಮನಿಸ್ತಾ ಇದ್ದಿದ್ರೆ, ಯಾರ ನ್ಯೂಸ್ ಅನ್ನ ನಂಬಬೇಕು, ಯಾರ ನ್ಯೂಸ್ ಅನ್ನ ನಂಬಾರ್ದು ಅನ್ನುವಂತಹ ಕಾಮನ್ ಸೆನ್ಸ್ ಇದ್ದಿದ್ರೆ ಇವ್ರಿಗೆ ಗೊತ್ತಾಗಿರೋದು. ರಷ್ಯಾ ಆಯಿಲ್ ನಿಲ್ಲಿಸೋದಕ್ಕೆ ಅಮೆರಿಕ ಎಷ್ಟೆಲ್ಲ ಒತ್ತಡ ಹಾಕ್ತು, ನರೇಂದ್ರ ಮೋದಿ ಯಾವ ರೀತಿ ಸರೆಂಡರ್ ಆದ್ರು, ಅದೆಲ್ಲವೂ ಸಹ ಗೊತ್ತಿರೋದು. ಬಟ್ ಇವಕ್ಕೇನು ಅವೆಲ್ಲ ಏನೂ ಗೊತ್ತಿರಲ್ಲ. ಇವಕ್ಕೇನು ಜೈ ಮೋದಿ ಅನ್ನೋದೊಂದು ಗೊತ್ತಿರುತ್ತದೆ. ಆಮೇಲೆ ಧರ್ಮದ ಹೆಸರಿನಲ್ಲಿ ಮುಸ್ಲಿಮರನ್ನ ದ್ವೇಷಿಸಬೇಕು, ಅದು ಮಾತ್ರ ಗೊತ್ತಿರೋದು.
ಸೊ ಅಂಥವ್ರಿಗೂ ಸಹ ಅಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ರಷ್ಯಾದಿಂದ ನಾವು ತೈಲ ಖರೀದಿ ನಿಲ್ಲಿಸ್ಬಿಟ್ಟಿದೀವಿ ಅಂತ. ಈಗ 1 ತಿಂಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಹೇಗೆ ನಿಲ್ಲಿಸ್ತು ಅಮೆರಿಕ? ಬೆದರಿಕೆ ಹಾಕಿ ನಿಲ್ಲಿಸ್ತು. ಅಫಿಷಿಯಲ್ ಆಗಿ ಬೆದರಿಕೆ ಹಾಕಿದ್ದು ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತೀವಿ, ಟ್ಯಾರಿಫ್ ಹಾಕ್ತೀವಿ ಅಂತ. ಒಳಗೊಳಗೆ ಬೆದರಿಕೆ ಹಾಕಿದ್ದು ಅಂತ ಆರೋಪಗಳು ಕೇಳಿ ಬರ್ತಿರುವಂತಹದ್ದು. ಕಾಂಗ್ರೆಸ್ ಮಾಡುವಂತಹ ಆರೋಪ, ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆ ಮಾಡ್ಬಿಡ್ತೀವಿ, ಅದಾನಿನ ಜೈಲಿಗೆ ಹಾಕ್ಬಿಡ್ತೀವಿ, ಯೋಚನೆ ಮಾಡಪ್ಪ ಮೋದಿ, ಹೀಗೆ ಹೇಳಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಹೇಳೋದು. ಅದು ಆಲ್ಮೋಸ್ಟ್ ಆ ರೀತಿನೇ ಇದ್ದಂಗಿದೆ. ಅದು ಮುಂದೆ ಯಾವ್ದಾದ್ರು ಸರ್ಕಾರ ಬದಲಾಗಿ ನರೇಂದ್ರ ಮೋದಿ ಅನ್ನುವಂತಹ ಪುಣ್ಯಾತ್ಮ ಮಾಡಿರುವಂತಹ ಕರ್ಮಕಾಂಡಗಳನ್ನ ತನಿಖೆ ಮಾಡಿ ಹೊರಗಡೆ ತಂದ್ರೆ ವಾಸ್ತವಾಂಶ ಹೊರಗಡೆ ಬರುತ್ತೆ. ಸರಿ, ಅದಿರ್ಲಿ. ಸೊ ಒಟ್ನಲ್ಲಿ ರಷ್ಯಾದಿಂದ ಆಯಿಲ್ ಅನ್ನ ಅಮೆರಿಕ ಒತ್ತಡಕ್ಕೆ ಮಣಿದು ನಿಲ್ಲಿಸ್ಬಿಟ್ಟಿದೀವಿ. ಈಗ 1 ತಿಂಗಳವರೆಗೆ ಇದು ಮಾಡಿದ್ದಾರೆ. ಯಾವಾಗ ಈ ರೀತಿ ಸ್ಟೇಟ್ಮೆಂಟ್ ಅಮೆರಿಕದಿಂದ ಬಂತೋ, ವಿಪಕ್ಷಗಳು ದಾಳಿ ಮಾಡೋದು ಶುರು ಮಾಡಿತು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ದಾಳಿ ಮಾಡೋದು ಶುರು ಮಾಡ್ತು. ಅವ್ರೇನ್ ನಮಗ್ ಬಾಸ? ಅವ್ರೇನ್ ನಮಗ್ ಪ್ರಧಾನಿನ, ರಾಷ್ಟ್ರಪತಿನ? ಅವ್ರೇನ್ ನಮ್ಗೆ ಒಪ್ಪಿಗೆ ಕೊಡೋದು? ನಮ್ಗೆ ಯಾವಾಗ ಎಲ್ಲಿಂದ ಬೇಕೋ, ಹೇಗೆ ಬೇಕೋ, ಎಷ್ಟು ಬೇಕೋ ನಾವು ತಗೊಳ್ತೀವಲ್ಲ ಅಂತ. ಬಟ್ ಹಾಗಿಲ್ವಲ್ಲ ನರೇಂದ್ರ ಮೋದಿ ಅವ್ರು. ಪಾಪ ರಾಹುಲ್ ಗಾಂಧಿ ಹೇಳದಂಗೆ ನರೇಂದರ್ ಸರೆಂಡರ್ ಅಂದ ತಕ್ಷಣ ಸರೆಂಡರ್. ಇಲ್ಲಾಂದ್ರೆ ಅದಾನಿನ್ ಜೈಲಿಗೆ ಹಾಕ್ಬಿಟ್ರೆ ಏನ್ ಮಾಡೋದು? ಕಷ್ಟ. ಅದಾನಿ ಮುಖ್ಯನಾ? ಇಂಡಿಯಾ ಮುಖ್ಯನಾ? ಅದಾನಿನೇ ಮುಖ್ಯ ಮೋದಿಗೆ. ಅದಾನಿನೇ ಮುಖ್ಯ. ಹಾಗಾಗಿ ಅಮೆರಿಕ ಹೇಳಿದ್ದನ್ನು ಕೇಳಿಸ್ಕೊಂಡು ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಓಕೆ ಬಾಸ್ ಅಂತ. ಸೊ ಇದನ್ನ ಇಟ್ಕೊಂಡು ಕಾಂಗ್ರೆಸ್ ಅವರು ಪವನ್ ಖೇರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಅವರದ್ದು ಎಕ್ಸ್ ಖಾತೆಯಲ್ಲಿ ಹಾಕೊಂಡ್ರು. ಅದರಲ್ಲೇ ಬಂದಿದ್ದು ನರೇಂದ್ರ ಮೋದಿ ವಿಶ್ವಗುರು ಅಲ್ಲ, ವಿಶ್ವಚೇಲ ಅಂತ. ಅದು ಪವನ್ ಖೇರ ಕಡೆಯಿಂದ ಬಂದರೆ, ರಾಹುಲ್ ಗಾಂಧಿಯು ಸಹ ಅದೇ ಟೋನಲ್ಲಿ ಆ ಪದಗಳನ್ನು ಬಳಸಿಲ್ಲ, ಬೇರೆ ಪದಗಳನ್ನು ಬಳಸ್ಕೊಂಡಿದ್ದಾರೆ. ಅವರು ಹೇಳಿದ್ದಾರೆ, ನಮ್ಮದನ್ನ ನಿರ್ಧಾರ ಮಾಡೋದಕ್ಕೆ ಅಮೆರಿಕ ಯಾರು? ಮಾತಿಗೂ ಅಮೆರಿಕ ಬಂದು ಹೇಳ್ತಾ ಇರುತ್ತಲ್ಲ, ಆಪರೇಷನ್ ಸಿಂಧೂರ ನಡೆದ್ರೆ ಸೀಸ್ ಫೈರ್ ಅನ್ನ ಅಮೆರಿಕ ಮಾಡುತ್ತೆ. ಯಾರ ಜೊತೆ ಆಯಿಲ್ ಖರೀದಿ ಮಾಡಬೇಕು ಅಮೆರಿಕ ಹೇಳುತ್ತೆ. ಯಾರ ಜೊತೆ ವ್ಯಾಪಾರ ಒಪ್ಪಂದ ಮಾಡ್ಕೋಬೇಕು ಅಮೆರಿಕ ಹೇಳುತ್ತೆ. ಯಾರ ಜೊತೆ ಮೀಟಿಂಗ್ ಮಾಡಬೇಕು ಅಮೆರಿಕ ಹೇಳುತ್ತೆ. ಎಲ್ಲ ಅಮೆರಿಕ ಹೇಳಂಗಿದ್ರೆ ನಮ್ಮ ಪುಣ್ಯಾತ್ಮ ನರೇಂದ್ರ ಮೋದಿ ಏನಕ್ಕಿರಬೇಕು? ಅದಕ್ಕೆ ನಮಗೆ ಒಂದು ಸ್ವತಂತ್ರವಾದ ಶಕ್ತಿಶಾಲಿಯಾದ ಸರ್ಕಾರ ಬೇಕು, ನಾಯಕತ್ವ ಬೇಕು ಅಂತ ರಾಹುಲ್ ಗಾಂಧಿ ಬರ್ಕೊಂಡಿದ್ದಾರೆ. ಅದು ನಿಜಾನೇ, ಅದರಲ್ಲಿ ಯಾವ ತಪ್ಪು ಇಲ್ಲ ಆ ಹೇಳಿಕೆಯಲ್ಲಿ. ಬಟ್ ಪವನ್ ಖೇರ ಬಳಸಿರುವಂತಹ ವಿಶ್ವಚೇಲ ಅನ್ನೋದಿದೆಯಲ್ಲ, ಅದು ಯಾಕೋ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋದಂಗಿದೆ. ಆ ಚೇಲ ಪದದ ಬದಲಾಗಿ ಬೇರೆ ಏನಾದ್ರು ಬಳಸ್ಬೋದಾಗಿತ್ತು. ಯಾಕಂದ್ರೆ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಅಲ್ವಾ. ನರೇಂದ್ರ ಮೋದಿಗೆ ತಾನು ಪ್ರೈಮ್ ಮಿನಿಸ್ಟರ್ ಅನ್ನುವಂತಹ ಪರಿಜ್ಞಾನ ಇಲ್ಲದೆ ಮೈಕ್ ಮುಂದೆ ಬಾಯಿಗೆ ಬಂದಂಗೆ ಮಾತಾಡ್ತಿರಬಹುದು. ಹಾಗಂತ ನಾವು ಸಹ ಆ ಲೆವೆಲ್ಗೆ ಹೋಗಬಾರ್ದು. ಮೋದಿ ಲೆವೆಲ್ಗೆ ನಾವು ಹೋಗಬಾರ್ದು. ಬಟ್ ಪವನ್ ಖೇರ ಹೋಗಿದ್ದಾರೆ, ಕಾಂಗ್ರೆಸ್ನವ್ರು ಹೋಗಿದ್ದಾರೆ. ಅದು ಅವ್ರು ತಿದ್ಕೊಂಡ್ರೆ ಒಳ್ಳೇದು. ಬೇಕಾದ್ರೆ ರಿಟೈರ್ ಆದ್ಮೇಲೆ ನಿಮ್ ಸರ್ಕಾರ ಬಂದ್ರೆ, ನರೇಂದ್ರ ಮೋದಿ ಆ ಪದವಿಯಿಂದ ಹೋದ ಮೇಲೆ ನಿಮ್ಮ ಸರ್ಕಾರ ಬಂದ್ರೆ, ನೀವು ನಿಜವಾಗ್ಲೂ ನಿಮಗೆ ಸಾಮಾಜಿಕ ನ್ಯಾಯ, ಈ ದೇಶಕ್ಕಾಗಿರೋ ಅನ್ಯಾಯಗಳ ಬಗ್ಗೆ ಸಿಟ್ಟು, ಸೆಡವು, ಕೋಪ ಏನಾದರೂ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇದ್ರೆ ತನಿಖೆ ಮಾಡಿ ಸತ್ಯಾಂಶ ಹೊರಗಡೆ ತಂದು ನರೇಂದ್ರ ಮೋದಿಗೆ ಏನ್ ಶಿಕ್ಷೆ ಆಗಬೇಕು ನೋಡಿ. ಆದ್ರೆ ನಿಮ್ ಕೈಲಿ ಅದಾಗಲ್ಲ ಅನ್ನೋದು ಗೊತ್ತು. ನಿಮ್ಗೆ ಆ ಯೋಗ್ಯತೆ ಇಲ್ಲ, ಕಾಂಗ್ರೆಸ್ಗೆ ಆ ಯೋಗ್ಯತೆ ಇಲ್ಲ ಅನ್ನೋದು ಗೊತ್ತು. ಯಾಕಂದ್ರೆ 2004ರಿಂದ 2014ರವರೆಗೆ 10 ವರ್ಷ ಅಧಿಕಾರದಲ್ಲಿದ್ದಾಗ ನರೇಂದ್ರ ಮೋದಿ ವಿಚಾರದಲ್ಲಿ ಏನೆಲ್ಲ ಆರೋಪಗಳನ್ನು ಮಾಡಿದ್ರು. ಗೋಧ್ರಾ ಹತ್ಯಾಕಾಂಡದಿಂದ ಹಿಡಿದು ಗುಜರಾತ್ ನರಮೇಧದವರೆಗೆ ಹಿಂದೆ ಹಿಡಿದು ಫೇಕ್ ಎನ್ಕೌಂಟರ್ಗಳಿಂದ ಹಿಡಿದು ಏನೇನೋ ಮಾಡಿದ್ರಲ್ಲ. ಒಂದಕ್ಕಾದ್ರೂ ಏನಾದ್ರೂ ನೀವು ಸಾಧಿಸಿ ತೋರಿಸಿದ್ದೀರಾ 10 ವರ್ಷದಲ್ಲಿ? ಇಲ್ವಲ್ಲ. ಮುಂದೆ ನೀವು ಅಧಿಕಾರಕ್ಕೆ ಬಂದ್ರು ಈಗ ಮಾಡ್ತಿರುವ ಆರೋಪಗಳ ಬಗ್ಗೆನೂ ನಿಮ್ಮ ಯೋಗ್ಯತೆ ಅಷ್ಟೇನೆ, ಕಾಂಗ್ರೆಸ್ ಯೋಗ್ಯತೆ ಅಷ್ಟೇನೆ. ಅಷ್ಟೇ. ಅವ್ರಿಗೆ ಅಧಿಕಾರ ಸಿಗೋವರೆಗೂ ಏನೇನೋ ಹೇಳ್ತಾರೆ. ಅಧಿಕಾರ ಸಿಕ್ಕ ತಕ್ಷಣ ಅವ್ರು ಫುಲ್ ಬಿಸಿ 24/7 ಏನಂದ್ರೆ ದೇಶನ ಲೂಟಿ ಮಾಡೋದು ಹೇಗೆ ಅಂತ. ಬಿಜೆಪಿ ಲೂಟಿ ಮಾಡುತ್ತೆ, ಪ್ಲಸ್ ಜನರ ಮಧ್ಯೆ ದ್ವೇಷ ಬಿತ್ಕೊಂಡು ಹೋಗುತ್ತೆ. ಕಾಂಗ್ರೆಸ್ ಲೂಟಿ ಮಾಡ್ಕೊಂಡಿರುತ್ತೆ. ಇಷ್ಟು ಇವ್ರ ವ್ಯತ್ಯಾಸ. ಅದೇನೇ ಆಗ್ಲಿ, ದೇಶಕ್ಕಂತೂ ಇಬ್ರು ಮಾರಕ, ಅದರಲ್ಲಿ ಎರಡು ಮಾತೇ ಇಲ್ಲ. ಸೊ ಹಾಗೆ ಹೀಗೆ ಮಾಡಿ ಈಗ ನರೇಂದ್ರ ಮೋದಿ ಅವರನ್ನ ವಿಶ್ವಚೇಲ ಅಂತ ಕಾಂಗ್ರೆಸ್ ಕರೆದು ಬಿಟ್ಟಿದೆ. ಅದಕ್ಕೆ ಬಿಜೆಪಿ ಅವರು ಇನ್ನೂ ಕೊಳಕ ಭಾಷೆ ಬಳಸ್ತಾರೆ. ಯಾಕಂದ್ರೆ ಅವರೆಲ್ಲ ಶಾಖಾ ಟ್ರೈನ್ಡ್ ಅವರು. ಊರಿಗೆ ಬರ್ದೇ ಇರುವಂತಹ ಕೆಟ್ಟ ಭಾಷೆ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಇನ್ನೂ ಯಾವ್ದಾದ್ರು ಹೊಸ ಪದಗಳನ್ನ ಹುಡುಕೊಂಡು ಬಂದು ರಾಹುಲ್ ಗಾಂಧಿನ, ಸೋನಿಯಾ ಗಾಂಧಿನ, ನೆಹರುನ, ಇನ್ನೂ ಸಾಧ್ಯ ಆದ್ರೆ ರಾಜೀವ್ ಗಾಂಧಿನ, ಇಂದಿರಾ ಗಾಂಧಿನ, ಯಾರ್ಯಾರೋ ಸತ್ತು ಎಲ್ಲೆಲ್ಲೋ ಏನೇನೋ ಆಗಿರೋರ್ನೆಲ್ಲ ಎಳ್ಕೊಂಡು ಬಂದು ಬೈತಾರೆ. ಅವ್ರದ್ದು ಆಗೋಳಾಗತ್ತೆ. ಅದಕ್ಕೆ ನಾವು ನೋಡ್ಬೇಕು. ಇನ್ನೊಂದು ಅರ್ಧ ಗಂಟೆ, 1 hour, 2 hours, ಮೇ ಬಿ ಬೈ ಟುಮಾರೋ ದಟ್ ವಿಲ್ ಹ್ಯಾಪನ್. ಅದು ಹಾಗೆ ಆಗುತ್ತೆ. ಬಟ್ ಸದ್ಯಕ್ಕೆ ಇರುವಂತಹ ಸುದ್ದಿ ಏನು ಅಂದ್ರೆ, ಅಮೆರಿಕದವರು ನಮಗೆ ಒಂದು
ವಿಂಡೋ ಕೊಟ್ಟಿದ್ದಾರಂತೆ, 1 ತಿಂಗಳು ನೀವು ರಷ್ಯಾದಿಂದ ಚೈನಾ ಖರೀದಿ ಮಾಡ್ಕೊಳ್ಳಿ ಅಂತ. ಅದು ಅವರು ಹೇಳಿಕೆ ಕೊಟ್ಟಿದ್ರಿಂದ ಒಂದು ಅರ್ಥ ಆಗಿದ್ದೇನೆಂದ್ರೆ ಅಂಧ ಭಕ್ತರಿಗೆ ನಾವು ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ. ಯಾರಿಗೆ ಹೆದರ್ಕೊಂಡು? ಟ್ರಂಪ್ಗೆ ಹೆದರ್ಕೊಂಡು ಅಷ್ಟೇ. ಇದಿಷ್ಟು ಈಗ ಬರ್ತಿರುವಂತಹ ಸುದ್ದಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.